ಯಾರಿಗೆಲ್ಲ ಮಸಾಲೆ ದೋಸೆ ಅಂದರೆ ಇಷ್ಟ ಆಗುತ್ತೆ? ಸಾಮಾನ್ಯವಾಗಿ ನಾವು ಹೋಟೆಲ್ಗೆ ಹೋದರೆ, ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ ಫಸ್ಟು ನಮಗೆ ಮೆನು ಕಾರ್ಡಲ್ಲಿ ಕಣ್ಣಿಗೆ ಬೀಳೋದು ಟಿಫನ್ ಐಟಮಲ್ಲಿ ಮಸಾಲೆ ದೋಸೆ. ಆ್ಯಕ್ಚುಲಿ ಇದು ಕಿಂಗ್ ಅಂತಲೇ ಹೇಳ್ಬೋದು ಟಿಫನಲ್ಲಿ. ಎಲ್ರಿಗೂ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಸೊ ಅದನ್ನೇ ಮನೇಲಿ ನಾವು ಹೈಜಿನಿಗಾಗಿ ತಯಾರು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾನು ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಸೂಪರ್ ಕ್ರಿಸ್ಪಿಯಾದ ಕಲರ್ಫುಲ್ಲಾದ ಮಸಾಲೆ ದೋಸೆ ವಿತ್ ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಮಸಾಲ ಪಲ್ಯನ ರೆಡಿ ಮಾಡ್ಕೋಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ತಿಂತಾಯಿದ್ರೆ ಆ ಟೈಮ್ ಕಷ್ಟಪಟ್ಟಿದ್ದೆಲ್ಲ ಮರ್ತೋಗುತ್ತೆ. ಅಷ್ಟೂ ಟೇಸ್ಟಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1 ಕಪ್ಪು ಅಕ್ಕಿ ಮೆಜರ್ಮೆಂಟಲ್ಲಿ ತೊಗೊಳ್ಳಿ. ಅರ್ಧ ಕಪ್ಪು ಉದ್ದಿನಬೇಳೆ. ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಉದ್ದಿನಬೇಳೆ ಅರ್ಧ ಭಾಗ ತೊಗೋಬೇಕು. ಮತ್ತು 1/4 ಭಾಗದಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ. ಎರಡನ್ನು ಚೆನ್ನಾಗಿ ನೀರು ಹಾಕಿ 2 ರಿಂದ 3 ಬಾರಿ ಕ್ಲೀನಾಗಿ ತೊಳೆದು ಒಳ್ಳೆ ನೀರಲ್ಲಿ ಒಂದು 8 ಅವರ್ಸ್ ಆದರೂ ನೆನೆಸ್ಬೇಕು. ಬೆಳಗ್ಗೆನೇ ನೆನೆಸ್ಕೊಂಬಿಟ್ರೆ ನೀವು ಒಂದು 7 ಗಂಟೆ ಸಾಯಂಕಾಲದ ವೇಳೆಗೆ ರುಬ್ಕೊಂಡ್ರೆ ಸರಿಯಾಗಿರುತ್ತೆ. ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಡಬೇಕು. ಸೊ ಟೋಟಲ್ ನೆನೆಸೋಕೆ ಒಂದು 7-8 ಗಂಟೆ ಕಾಲ ಮತ್ತು ಫರ್ಮೆಂಟೇಷನ್ಗೆ ಒಂದು 7-8 ಗಂಟೆ ಕಾಲ ಬೇಕಾಗುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರಾತ್ರಿನೇ ರುಬ್ಬಿಟ್ರೆ ಬೆಳಗ್ಗೆಗೆ ಸೂಪರಾಗಿ ಫರ್ಮೆಂಟ್ ಆಗಿರುತ್ತೆ. ನೈಸಾಗಿ ರುಬ್ಬಿರಬೇಕು. ಅಕ್ಕಿ ಕಡಲೆಬೇಳೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಬಿದ್ರೂ ಓಕೆ. ಗ್ರೈಂಡ್ರಲ್ಲಿ ಮಿಕ್ಸಿಲಿ ರುಬ್ಬಂಗಿದ್ರೆ ಸ್ವಲ್ಪ ಸಪ್ರೇಟಾಗಿ ರುಬ್ಕೊಳ್ಳಿ. ಯಾಕಂದರೆ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ನೈಸಾಗಲ್ಲ. ಅದಕ್ಕೋಸ್ಕರ ಬೇಳೆ ಅಕ್ಕಿನೆಲ್ಲ ನೈಸಾಗಿ ರುಬ್ಬಿದ್ಮೇಲೆ ಅದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಒಂಚೂರು ನೀರು ಹಾಕಿ, ಆಮೇಲೆ ಉಪ್ಪು ಹಾಕಿ, 1 ಟೀ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಸಿಡಬೇಕು. ಸ್ಪೂನಲ್ಲಿ ಅಥವಾ ಸೌಟಲ್ಲಿ ಕಲಿಸ್ಬೇಡಿ. ಕೈಯಲ್ಲಿ ಚೆನ್ನಾಗಿ ಕಲಸಿದ್ರೇ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ಒಂದೇ ಡೈರೆಕ್ಷನಲ್ಲಿ ಕಲಸಿ ನೀಟಾಗಿ ಮುಚ್ಚಿಡಿ. ಬೆಳಗ್ಗೆಗೆ ನೋಡಿದ್ರೆ ಸೂಪರಾಗಿ ಫರ್ಮೆಂಟ್ ಆಗಿರುತ್ತೆ. ಉದುಗಿ ಬಂದಿರುತ್ತೆ ಹಿಟ್ಟು. ನೋಡಿ ಕಾಣಿಸ್ತಾ ಇದೆಯಾ? ಗೂಡಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ತುಂಬ ಗಟ್ಟಿಯಾಗಿದೆ ಅದು. ಅದರಿಂದ ನೋಡಿ ಕರೆಕ್ಟಾಗಿತ್ತು ಅಂದರೆ ಓಕೆ. ಇಲ್ಲಾಂದರೆ ಒಂಚೂರು ನೀರು ಹಾಕ್ಕೊಂಬಿಟ್ಟು ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗಬೇಕು. ಅಲ್ಲಿವರೆಗೂ ಬ್ಯಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬ್ಯಾಟರ್ ರೆಡಿ ಆಯಿತು. ಈಗ ಮಸಾಲ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ನಾನು ತೋರಿಸ್ತಾ ಇರೋದಿಲ್ಲಿ ಸಿಂಪಲ್ ಪಲ್ಯ ಅಷ್ಟೇ. 1 ಟೀ ಸ್ಪೂನ್ ಆಯಿಲ್ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಹೊಂಬಣ್ಣ ಬಂದಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿನೂ ಹಾಕ್ಕೊಳ್ಳಿ. ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಂಚೆನೇ ನಾನು 3 ಆಲೂಗೆಡ್ಡೆನ ಬೇಯಿಸಿಟ್ಟಿದ್ದೆ. ಸಿಪ್ಪೆ ತೆಗೆದು ಅದನ್ನು ಮ್ಯಾಶ್ ಮಾಡಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ದಪ್ಪ ಗೆಡ್ಡೆಗಳಿದ್ದರೆ ಅದನ್ನು ಸ್ವಲ್ಪ ಸೌಟಲ್ಲೇ ಪ್ರೆಸ್ ಮಾಡಿ, ಅದು ಮೆತ್ತಗಾಗುತ್ತೆ. ಸೊ ಈಗ ಪಲ್ಯ ಸೂಪರಾಗಿ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಮಸಾಲೆ ದೋಸೆ ಒಳಗಡೆ ಇಡೋದಕ್ಕೆ ಪಲ್ಯ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಕಡೆ ಪಲ್ಯ ರೆಡಿಯಾಗಿದೆ ಅಲ್ವಾ? ಮುಚ್ಚಿ ಇಡಿ. ಈಗ ಚಟ್ನಿಗೆ ರೆಡಿ ಮಾಡ್ಕೋಬೇಕು. ಒಳಗಡೆ ನಾವು ಕೆಂಪು ಚಟ್ನಿ ಮಾಡಬೇಕಲ್ಲ ಮಸಾಲಾಗೆ, ಅದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 10 ನಿಮಿಷ ಮುಂಚೆ ನೆನೆಸಿಡಿ. ಈಗ ನೆಂದಿದೆ ಮೆಣಸಿನ್ಕಾಯಿ. ಮತ್ತು ಒಂದು ಚಿಕ್ಕದಾಗಿ ನೋಡಿ ಕಾಣಿಸ್ತಾ ಇದೆಯಾ, ಒಂದು ಚಿಟಿಕೆ ಅಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ, ತುಂಬ ಬೇಡ. ಮತ್ತು ಒಂದು 1/4 ಕಪ್ಪು ಹುರ್ಗಡ್ಲೆ, ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಇಂಗು ಮತ್ತು ನೆನೆಸಿದ್ವಲ್ಲ ಮೆಣಸಿನ್ಕಾಯಿ, ಅದೇ ನೀರನ್ನು ಹಾಕಿ ನೈಸಾಗಿ ರುಬ್ಕೊಳ್ಳಿ. 1 ಟೀ ಸ್ಪೂನ್ ಧನಿಯಾ ಸೇರಿಸಂಗಿದ್ರೆ ಸೇರಿಸಿ, ಬಟ್ ನಾನು ಸೇರಿಸೋದಿಲ್ಲ. ನಂಗೆ ಅದ್ರ ಸ್ಮೆಲ್ ಅಷ್ಟಾಗಿ ಇಷ್ಟ ಆಗಲ್ಲ, ಅದರಿಂದ ಧನಿಯಾ ಸೇರಿಸಲ್ಲ. ಈಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿ ರೆಡಿ ಆಯಿತು. ಗ್ರೀನ್ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ ಹುರ್ಗಡ್ಲೆ, ಒಂದೇ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಒಂದು ಅರ್ಧ ಬಟ್ಲಷ್ಟು, 1 ಇಂಚ್ ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಮೊಸರಲ್ಲಿ ನಾನು ರುಬ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ಯಾಂಜಿನೆಸ್ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ. ರುಬ್ದಂಥ ಚಟ್ನಿನ ಒಂದು ಬಟ್ಲಿಗೆ ಹಾಕಿ ಸೈಡ್ಗಿಡಿ. ಒಗ್ಗರಣೆ ಬೇಕಂದರೆ ಕೊಡ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಒಗ್ಗರಣೆ ಕೊಡ್ತಾ ಇಲ್ಲ. ಹಾಗೆ ಚಟ್ನಿ ಚೆನ್ನಾಗಿರುತ್ತೆ. ಬೆಳಗ್ಗೆ ಅರ್ಜೆಂಟಲ್ಲಿ ಅದೆಲ್ಲ ತುಂಬ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈಗ ಕಾಸ್ಟ್ ಐರನ್ ತವಾನೇ ಇಡ್ತಾಯಿದ್ದೀನಿ. ನಾನ್ ಸ್ಟಿಕ್ಕಲ್ಲಾದರೂ ಮಾಡಿದ್ರೂ ಸೂಪರಾಗಿ ಬರುತ್ತೆ. ಬಟ್ ಕೆಲವರು ಕಾಸ್ಟ್ ಐರನಲ್ಲಿ ಮಾಡೋದು ಹೇಗೆ ಅಂತ ಹೇಳಿದ್ದಾರೆ. ಅದರಿಂದ ನಾನು ಕಾಸ್ಟ್ ಐರನಲ್ಲೇ ಮಾಡ್ತಾಯಿದ್ದೀನಿ. ಫಸ್ಟು ಒಂಚೂರು ಎಣ್ಣೆ ಹಚ್ಕೊಳ್ಳಿ, ಆಮೇಲೆ ಒಂಚೂರು ನೀರು ಚುಂಬಿಸ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ನಿಧಾನಕ್ಕೆ ರೌಂಡಾಗಿ ಸ್ಪ್ರೆಡ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹರಿದೇನೆ ಬರುತ್ತೆ, ನೀಟಾಗಿ ಸ್ಪ್ರೆಡ್ ಆಗುತ್ತೆ. ರುಬ್ಬೋದು ಇಂಪಾರ್ಟೆಂಟು, ತುಂಬ ನೈಸಾಗಿ ರುಬ್ಬಿರಬೇಕು ಆಯಿತಾ. ಆಮೇಲೆ ಅದಕ್ಕೊಂದು ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಸುತ್ತೂರು ಹಾಕಿ ಮಧ್ಯ ಕೆಂಪು ಚಟ್ನಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಪ್ರೆಡ್ ಮಾಡಿ
ಇಮಿಡಿಯೇಟಾಗಿ ಕೆಂಪು ಚಟ್ನಿ ಹಾಕಬೇಡಿ. ಒಂದೇ ಒಂದು ನಿಮಿಷ ದೋಸೆ ಬೆಂದಮೇಲೆ ಕೆಂಪು ಚಟ್ನಿ ಹಾಕಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಮಧ್ಯ ಪಲ್ಯನೂ ಇಟ್ಟು ಒಂದು 2 ನಿಮಿಷದಲ್ಲಿ ಸೂಪರ್ ಗರಿಗರಿಯಾದ ಮಸಾಲೆ ದೋಸೆ ರೆಡಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ? 2 ಕಡೆನೂ ಹಿಂಗೆ ತಿರುಗಿಸಿ ಮಡಚಿಬಿಟ್ಟು ಬೇಯಿಸಿ. ಈಗ ತುಪ್ಪ ಹಾಕ್ಕೊಳ್ಳೋರು ತುಪ್ಪ ಹಾಕ್ಕೋಬೋದು. ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿ ಹಾಕಿ, ಒಳ್ಳೆ ಘಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದು ಒಂದು ವಿಧ, ಇನ್ನೂ 2-3 ವಿಧ ಇದೆ, ನಾನು ಮುಂದೆ ಬರೋ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಮೆಥಡ್ ಇಷ್ಟ ಆಗುತ್ತೋ ಅದರಲ್ಲೇ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.